ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎಬಿ ಅಗ್ರಿಕಲ್ಚರ್. ಇದು 9 ತಿಂಗಳ ಸಾವಯವ ಕೃಷಿಯಲ್ಲಿ ಮಾಡ್ತಿರ್ತಕ್ಕಂಥ ತೋಟ. ಇದ್ರ ಅಪ್ಡೇಟ್ ಯಾವ ತರ ಬಂದಿದೆ, ನಾನು ಗಿಡಗಳೆಲ್ಲ ನಟ್ಟ ಮೇಲೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ನಮ್ಮ ಸ್ನೇಹಿತರುಗಳು ಹೇಳ್ತಿದ್ರು, ಏನಪ್ಪ ಬರೀ ನೆಗೆಟಿವ್ ಬಗ್ಗೆನೇ ಮಾತಾಡ್ತೀಯಾ, ಪಾಸಿಟಿವ್ ಏನಿಲ್ವಾ, ನೀನು ನೆಗೆಟಿವ್ ಬಗ್ಗೆ ಯಾಕೆ ಹೇಳ್ತೀಯಾ, ಪಾಸಿಟಿವ್ ಬಗ್ಗೆ ಹೇಳು. ಈ ಸ್ವಾಭಾವಿಕ ಕೃಷಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ನೀನು ನೆಗೆಟಿವ್ ಮಾತಾಡಬಾರ್ದು, ನೀವು ಪಾಸಿಟಿವ್ ಮಾತ್ರ ಹೇಳ್ಬೇಕು, ಹಾಗೆ ಹೇಗೆ ಅಂತ ಹೇಳ್ತಿದ್ರು. ನಾನು ಹೇಳೋದು, ಒಂದು ಕೃಷಿ ಅಂದಮೇಲೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಇರ್ತದೆ. ಅದು ನೆಗೆಟಿವ್ ಅಂತ ನೀವು ಯಾಕೆ ಅನ್ಕೋತೀರಾ, ಅದು ಒಂದು ಚಾಲೆಂಜಸ್. ನಾವು ಮೊದಲು ಕಾಯಿಲೆ ಅಂತ ಗುರ್ತಿಸ್ಬೇಕು. ಗುರ್ತಿಸಿದ್ಮೇಲೆ ತಾನೇ ನಾವು ಮಾತ್ರೆಗಳನ್ನ ತಗೊಳಕ್ಕಾಗೋದು. ಅದು ಕಾಯಿಲೆನೇ ಅಲ್ಲ, ಅದು ಇರೋದೇ ಹೆಂಗೆ ಅಂತ ಅನ್ಕೊಬಿಟ್ರೆ ಅದು ಹುಷಾರಾಗಲ್ಲ ಅಂತ ತಿಳಿದವ್ರು ಹೇಳ್ತಾರೆ. ಹಾಗಾಗಿ ಮೊದಲು ಸಮಸ್ಯೆ ಅಂತ ಗುರುತಿಸ್ಬೇಕು, ನಂತರ ಅದಕ್ಕೆ ಪರಿಹಾರ ಕಂಡ್ಕೋಬೇಕು. ಈಗ ಗಿಡಗಳು ಯಾಕೆ ಈ ತರ ಇದೆ ನೋಡಿ, ಇದು ಎರಡು ಒಂದೇ ಸಲಿ ನಟ್ಟಿರೋ ಗಿಡ. ಇದು ನೋಡಿ, ಇದು ಹೆಂಗಿದೆ, ಇದು ನೋಡಿ ಹೆಂಗಿದೆ. ಇದಕ್ಕೊಂದು ಕಾರಣ ಇದೆ, ನಾನು ಕಂಡ್ಕೊಂಡಿರೋ ಕಾರಣ ನೋಡಿ. ರಾತ್ರಿ ಮಳೆ ಊದಿದೆ, ಇಲ್ಲೆಲ್ಲೂ ನೀರು ನಿಂತಿಲ್ಲ. ಇಲ್ಲಿ ನೋಡಿ, ರಾತ್ರಿ ಹೋಯ್ದಿರೋ ಮಳೆ ಇನ್ನೂ ನೀರು ಹಾಗೆ ನಿಂತಿದೆ, ಕಾಣಿಸ್ತಿದ್ಯಾ? ಯಾಕೆ ಅಂದ್ರೆ ಇಲ್ಲಿ ನೀರು ಇದು ಇಂಗ್ತಾ ಇಲ್ಲ. ಇಲ್ಲಿ ನಾನು ಡ್ರಿಪ್ ಇರಿಗೇಷನ್ ಮಾಡಿದಾಗ ನೀರು ಯಥೇಚ್ಛವಾಗಿ ಪೈಪಲ್ಲಿ ಬಂದು ನಿಂತ್ಕೊತಿತ್ತು. ನಿಂತ್ಕೊಂಡಾಗ ಏನಾಗುತ್ತೆ, ಅದು ಬೇರು ಅಷ್ಟು ಬೆಳೆಯೋಕೆ ಅದಕ್ಕೆ ಸಹಕಾರಿಯಾಗಲ್ಲ. ಹಾಗಾಗಿ ಈ ತರ ಸಮಸ್ಯೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇದು ಸ್ವಲ್ಪ ಗುಂಡಿ ತರ ಇದೆ, ನೀರು ಯಥೇಚ್ಛವಾಗಿ ಕೊಟ್ಟಾಗ. ಆಮೇಲೆ ಇದೇನು, ನೀರೆಲ್ಲ ಬಸ್ತು ಹೋಗ್ತೈತಿ ಇಲ್ಲಿ ಈ ಜಾಗದಲ್ಲಿ ನೋಡಿ. ಅಲ್ಲಿ ರೋಡಿಂದ ಬಂದಿದ್ದ ನೀರು ಈ ಭಾಗವಾಗಿ ಬಂದು ಇಲ್ಲ ಹಸಿ ಬಸ್ತು ಹೋಗ್ಬಿಡೋದು. ಅವಾಗ ಏನಾಗುತ್ತೆ, ಪೋಷಕಾಂಶಗಳೆಲ್ಲ ಹೊರಟೋಗಿರ್ತದೆ. ನಾನು ಇವಾಗ ಬದು ಹಾಕಿದ್ದೀನಿ, ಬಂಡ್ ಹಾಕಿರೋದ್ರಿಂದ ಈ ನೀರು ಏನಾಗಿದೆ, ಮಳೆ ನೀರು ಹಂಗೆ ನಿಂತಿದೆ. ಇದು ಡ್ರಿಪ್ ಮಾಡಿದಾಗ್ಲೂ ಕೂಡ ಅದೇ ತರ ನಿಲ್ತಿತ್ತು ಇಲ್ಲಿ. ಹಾಗಾಗಿ ಇದು ಸಮಸ್ಯೆ ಆಗಿದೆ ಅಂತ ಭಾವಿಸ್ತೀನಿ. ಈ ತರ ಸಮಸ್ಯೆಗಳನ್ನ ನಾವು ಅನಲೈಸ್ ಮಾಡಲಿಲ್ಲ ಅಂದ್ರೆ ನಾವು ಪರಿಹಾರ ಕಂಡ್ಕೊಳ್ಳೋದಂಗೆ. ಇದಕ್ಕೇನು ಪರಿಹಾರ ಮಾಡೋಕ್ಕಾಗಲ್ಲ. ಸ್ವಲ್ಪ ಸುತ್ತ ಮಣ್ಣು ಕೊಟ್ಟಿದ್ದೀನಿ, ಇವಾಗ ಮಣ್ಣು ಕೊಟ್ಟಿದ್ದೀನಿ ಸುತ್ತ. ಈಗ ಇಲ್ಲಿ ನಿಲ್ತಾ ಇದೆ ನೀರು, ಅದ್ರ ಬುಡದಲ್ಲೇ ನಿಲ್ತಾ ಇಲ್ಲ. ಫಸ್ಟ್ ಆ ಬುಡದಲ್ಲೇ ನಿಲ್ತಿತ್ತು. ಹಂಗೆ ಅದಕ್ಕೆ ನಾವು ಪರಿಹಾರನ ಕಂಡ್ಕೋಬೇಕಾಗುತ್ತೆ. ಇನ್ನೇನು ಅನ್ಯತಾ ಯಾರು ಭಾವಿಸೋದು ಬೇಡ. ನೋಡಿ, ಇವಾಗ 9 ತಿಂಗಳಾಗಿದೆ ತೋಟಕ್ಕೆ. ಇದೇನೋ ಅಪ್ಡೇಟ್ ಮಾಡೋಣ ಈ ತೋಟನ, ಗಿಡಗಳು ಯಾವ ತರ ಬಂದಿದೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಇದು ಕೋಕೋ ಗಿಡ ಚೆನ್ನಾಗಿದೆ. ಅಂದ್ರೆ ಎಲೆಗಳಾಗಿರ್ಬೋದು ಇದೆಲ್ಲ ಅಗಗಲವಾಗಿ ಚೆನ್ನಾಗಿ ಬರ್ತಾ ಇದೆ. ತಂದಟ್ಟಾಗ ಕಡ್ಡಿ ತರ ಇತ್ತು, ಬಟ್ ಇವಾಗ ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆ ಬಾಳೆ ಇದು ಸೇಮ್, ಇದು ಕೂಡ ಇಲ್ಲಿ ನೀರು ನಿಂತ್ಕತಿತ್ತು. ಮತ್ತೆ ಇನ್ನೊಂದು ಏನ್ ಮಾಡ್ಬಿಟ್ಟೆ ನಾನು, ಈ ಸುತ್ತ ಬೆಳೆದಿರ್ತಕ್ಕಂಥ ಕಡ್ಡಿ ಮತ್ತೆ ಈ ಕಾಂಗ್ರೆಸ್ ಗಿಡ ಎಲ್ಲ ಕುಯ್ದ್ಬಿಟ್ಟು ಇದ್ರ ಬುಡಕ್ ಹಾಕ್ಬಿಟ್ಟೆ. ಬುಡಕ್ ಹಾಕ್ದಾಗ ಏನಾಯ್ತು, ಇರುವೆಗಳೆಲ್ಲ ಬಂದು ಅದ್ರ ಕಾಂಡನ ಮೋಸ್ಟ್ಲಿ ಏನೋ ತೊಂದರೆ ಆಯ್ತು ಅನ್ಸುತ್ತೆ, ಈ ತರ ಎಲ್ಲ ಕೊಳೆಯಕ್ ಸ್ಟಾರ್ಟ್ ಆಗ್ಬಿಡ್ತು. ಹಾಗಾಗಿ ನಾನು ಸ್ವಲ್ಪ ದೂರ ಮಾಡಿದೆ ಇದನ್ನ. ಇವಾಗ ಸ್ವಲ್ಪ ಉಸಿರಾಡ್ತಾ ಇದೆ. ನಾವು ಯಾವಾಗ್ಲೂ ಎಲ್ಲ ಬುಡಕ್ ಮಣ್ಣು ಹಾಕಿ ಅದಾಕಿ ಅಂತ ಹೇಳ್ತಾರೆ, ಸ್ವಲ್ಪ ಬುಡದಿಂದ ದೂರಕ್ಕೆ ಹಾಕಿದ್ರೆ ಉತ್ತಮ. ನೋಡಿ, ನಾನು ಜಾಸ್ತಿ ಹಾಕ್ಬಿಟ್ಟೆ ಅನ್ಸುತ್ತೆ. ಕಡ್ಡಿ ಕಸ ಎಲ್ಲನೇ ಅದು ನೀರ್ ಜೊತೆ ಕೊಳ್ತು ಬುಡನೆ ಇದು ಕಾಂಡನ ಕೊಳೆಯಕ್ ಸ್ಟಾರ್ಟ್ ಆಗ್ಬಿಡ್ತು. ಹಾಗಾಗಿ ಈ ತರ ಪ್ರಾಬ್ಲಮ್ ಆಗಿದೆ. ಇದು ಅದ್ಬಿಟ್ರೆ ಇದೆಲ್ಲ ಚೆನ್ನಾಗಿದೆ. ನೋಡಿ, ಇದೆಲ್ಲ ಕೋಕೋ. ನಿಮ್ಗೆ ಹೇಳಿದ ನೀರು ಹರಿತಿತ್ತು, ಇಲ್ಲಿ ಹರಿಯೋ ಕಾರಣ ಇಲ್ಲಿ ಫಲವತ್ತತೆ ಆಗಿ ಉಳಿದಿಲ್ಲ. ಹಾಗಾಗಿ ಗಿಡಗಳು ಕೂಡ ಅಷ್ಟು ಡೆವಲಪ್ ಆಗಿಲ್ಲ. ಇದ್ರ ಮೇಲ್ಗಡೆ ಸಾಲ್ಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಅಂತ ಡೆವಲಪ್ ಆಗಿಲ್ಲ. ಆದ್ರೂ ಇವಾಗ ಆಗ್ತದೆ. ಇನ್ನು ನಾನು ಶುರು ಮಾಡಿ 10 ತಿಂಗಳಾಗಿದೆ. ಇನ್ನು ಕೂಸು, ಈಗ ಹುಟ್ಟಿರೋ ಕೂಸು ಎಷ್ಟು ಬೆಳೆಯಕ್ ಸಾಧ್ಯ ಅಷ್ಟು ಬೆಳೆದಿದೆ. ಇದು ಕೂಡ ಪಾಸಿಟಿವ್ ಅಂತ ನೀವು ಕನ್ಸಿಡರ್ ಮಾಡಿ. ಬರೀ ನೆಗೆಟಿವ್ ಹೇಳ್ತಾನೆ ಅಂತ ಅಂದಿದ್ರಲ್ಲ, ನಿಮ್ಗೆ ಹೇಳ್ತಾ ಇರೋದು ನೀವು ಇದು ಪಾಸಿಟಿವ್. ಯಾಕಂದ್ರೆ ಇದು ಏನೂ ಮಾಡ್ದಲೆ ಅಂತ ನಾನು ಹೇಳಲ್ಲ. ಸ್ವಲ್ಪ ಜೀವಾಮೃತ, ಕೃಪಾಮೃತ ಮತ್ತೆ ತಿಪ್ಪೆ ಗೊಬ್ಬರ ತೆಂಗಿ ಮರಕ್ಕೆ ಮಾತ್ರ ಹಾಕ್ಸಿರೋದು, ಇವಕ್ಕೆಲ್ಲ ಹಾಕ್ಸಿಲ್ಲ. ಸ್ವಲ್ಪ ಒನ್ ಟೈಮ್ ಕೋಳಿ ಗೊಬ್ಬರ ಕೂಡ ಹಾಕ್ಸಿದೀನಿ. ಕೋಳಿ ಗೊಬ್ಬರ 1 kg ಅಷ್ಟು ಗೆಡ್ಗೆ ಹಾಕ್ಸಿದೀನಿ ಈ ಎಲ್ಲಾ ಗಿಡಗಳಿಗೂ. ನೋಡಿ, ಚೆನ್ನಾಗಿ ಎಲ್ಲ ಬರ್ತಾ ಇದೆ. ಆಮೇಲೆ ನೋಡಿ, ಇದೊಂದು ಕೋಕೋ ತೊಂದಟ್ಟಾಗಿ ಆಗಿತ್ತು, ಹಾಗೆ ನಿಂತ್ಬಿಟ್ಟಿದೆ. ಇದಕ್ಕೇನೋ ಸಮಸ್ಯೆ ಆಗಿದೆ, ಇಲ್ಲ ಗಿಡದಲ್ಲೇ ಏನೋ ಸಮಸ್ಯೆ ಇರ್ಬೋದು. ನೆಲದಲ್ಲಿ ಇರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಪಕ್ಕದೆಲ್ಲ ಬಂದಿದೆಯಲ್ಲ. ನೇರಳೆ ಗಿಡ, ಜಮ್ಮು ನೇರಳೆ ಗಿಡ ಇದಂತ ನಟ್ಟಿದ್ದೀನಿ. ಇವಾಗ ಒಂದು 15 ದಿನ 20 ದಿನ ಆಯ್ತು. ನೋಡಿ, ಬಾಳೆ, ಅದ್ರ ಜೊತೆ ಕೋಕೋ. ನಿಮಗೆ ಗೊತ್ತು, 2 ಮರ ಮಧ್ಯಕ್ಕೊಂದು ಕೋಕೋ, 4 ಮರ ಮಧ್ಯಕ್ಕೊಂದು ಮಾವು, ಮತ್ತೆ ಅವೆರಡರ ಮಧ್ಯಕ್ಕೊಂದೊಂದು ಬಾಳೆ. ಈ ಮೆಥಡ್ ಅಲ್ಲಿ ಇದನ್ನ ನಟ್ಟಿರೋದು. ಬಾಳೆ ಎಲ್ಲ ಗುಂಪು ಬಾಳೆ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಕೆಳಗಡೆ ತೋಟಕ್ಕೆ ಪುಟ್ಟ ಬಾಳೆನ ಮಾಡಿದ್ದೀನಿ. ಪುಟ್ಟ ಬಾಳೆ ಅಂತ ಹೇಳ್ತೀವಲ್ಲ, ಅದು ಏಲಕ್ಕಿ ಬಾಳೆ. ಅಲ್ಲಿ ಮೇಲ್ಗಡೆ ತೋಟಕ್ಕೆ ಅಲ್ಲಿ ಪಚ್ಚ ಬಾಳೆ ಅಂತ ಮಾಡಿದ್ದೀನಿ, ಅದು ದಪ್ಪ ಬರುತ್ತಲ್ಲ ಆ ಬಾಳೆ. ಇದು ನಮ್ಮ ಸಿಸ್ಟಮ್ ಇದು ಮಾಡಿರೋದು. ಮಾವು, ಕೋಕೋ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೋಡಿ, ಮಾವು
ಒಳ್ಳೆ ಚಿಗುರು ಬರ್ತಿದೆ. ಅದ್ರ ಮಧ್ಯಕ್ಕೆ ನಾನು ಮನೆಗಾಗ್ಲಿ ಅಂತ ಮೆಣಸಿನ ಗಿಡಗಳು ಹಾಕಿದ್ದೆ. ಇದು ಕೂಡ ಅವಳ 7-8 ತಿಂಗಳು ಮೇಲೆ ಆಗಿದೆ. ನನ್ನ ಮನೆಗೆ ಸಾಕಷ್ಟು ಮೆಣಸಿನಕಾಯಿನ ಕೊಡ್ತಾ ಇದೆ. ಯಾವುದೇ ರೀತಿ ಗೊಬ್ಬರ ಇಲ್ಲ, ಏನಿಲ್ಲ, ಕಳೆ ನಿರ್ವಹಣೆ ಇಲ್ಲ. ನೋಡಿ ಎಲ್ಲ ಗೆಡ್ಡೆಲ್ಲ ಕಳೆ ಬೆಳೆದಿದೆ, ಆದ್ರೂ ಮೆಣಸಿನಕಾಯಿ ಅದ್ರ ಪಾಡಿಗೆ ಅದು ಬಿಡ್ತಾ ಇದೆ. ಮತ್ತೆ ನನ್ನ ಮನೆ ಯೂಸ್ಗೆ ಅನ್ಬಿಟ್ಟು ಅವರೆ ಗಿಡಗಳನ್ನ ಹಾಕಿದ್ದೆ. ಅವರೆ ಸಾಲನ್ನ ಅವರೆಕಾಯಿ ಎಲ್ಲ ಕುಯ್ಕೊಂಡಿದ್ದೆ, ಒಣಗೋಗಿತ್ತು. ಈಗ ಮಳೆ ಹೋಯ್ತಲ್ಲ ಅದೇ ಚಿಗುರಿಕೊಂಡೈತೆ. ಸೂಪರ್ ನೇಪಿಯರ್ ಹಾಕಿದ್ದೆ. ಸೂಪರ್ ನೇಪಿಯರ್ ಕೂಡ ಯಾವುದೇ ಗೊಬ್ಬರ ಇಲ್ಲದೆ ಅದು ಚೆನ್ನಾಗಿ ಬರ್ತಾ ಇದೆ. ನೋಡಿ ಅದ್ಭುತವಾಗಿ ಬೆಳೆಯುತ್ತೆ ಸೂಪರ್ ನೇಪಿಯರ್. ಆ ಬದು ಗಟ್ಟಿ ಆಗ್ಲಿ ಅನ್ನೋ ಕಾರಣ ಒಂದು ಕಾರಣ, ಮತ್ತೆ ಹಸುಗ್ ಮೇವಾಗ್ಲಿ ಅನ್ನೋದು ಒಂದು ಕಾರಣ. ನಾನು ಹಸು ಮಾರಾಕಿದ್ರು ಇದೇನು ಮೇವು ಏನು ವೇಸ್ಟ್ ಆಗಲ್ಲ. ಅದನ್ನೇ ಕೂದ್ಬಿಟ್ಟು ಕೆಳಗಡೆಗೆ ಹಾಕ್ಬಿಡ್ತೀನಿ. ಮೊಲ್ಚರನೂ ಆಗುತ್ತೆ, ಮತ್ತೆ ಅದು ಗೊಬ್ಬರನೂ ಆಗಿ ಕನ್ವರ್ಟ್ ಆಗುತ್ತೆ. ಇದು 2 ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದೀನಿ. ನೋಡಿ ಇದು ಬಾಳೆ ನಮ್ಮ ತೋಟದಲ್ಲೇ ಒಂದು 7-8 ಬಾಳೆ ಅಂತೂ ಇಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ಅದಕ್ಕೇನು ವಿಶೇಷ ಆರೈಕೆ ಇಲ್ಲ, ಅದೇ ನೆಲದಲ್ಲಿರ್ತಕ್ಕಂಥ ಈ ನೆಲದ ಮಹಿಮೆ. ಇಲ್ಲೇನೋ ಪೋಷಕಾಂಶ ಒಳ್ಳೇದಕ್ಕೆ ಏನ್ ಬೇಕು ಎಲ್ಲ ಸಿಕ್ಬಿಟ್ಟಿದೆ. ಅದಂತೂ ಅದ್ಭುತವಾಗಿ ಬಂದಿದೆ. ಯಾವ ಗೊಬ್ಬರ ಹಾಕಿದ್ರು ಇಷ್ಟು ಚೆನ್ನಾಗಿ ಬಂದಿಲ್ಲ. ನಾನು ನೋಡ್ದಂಗೆ ನಮ್ಮ ಸ್ನೇಹಿತರುಗಳ ತೋಟಗಳಲ್ಲಿ ಗೊಬ್ಬರ ಹಾಕೆಲ್ಲ ಬೆಳೆಸಿದ್ದಾರೆ, ಇಷ್ಟು ಅದ್ಭುತವಾಗಿ ಬಂದಿಲ್ಲ. ಇದಕ್ಕಿಂತ ಬೇಕಾ ಪ್ರೂಫು? ಆರ್ಗ್ಯಾನಿಕ್ ಕೃಷಿ ಇದೆ, ಇದಕ್ಕಿಂತ ಪ್ರೂಫ್ ಏನ್ ಬೇಕು? ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ. ಇದು ಅಷ್ಟೇ ನೋಡಿ ಬಾಳೆ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿ ಬರ್ತಾ ಇದೆ. ಇದು ನನ್ನ ಗೊಬ್ಬರದ ಕಾರ್ಖಾನೆ. ಈಗ ಲಾಸ್ಟ್ ವೀಕ್ ಡಿಕಂಪೋಸರ್ ಮಾಡಿ ಖಾಲಿ ಮಾಡಿದೆ. ಗೋಕೃಪಾಮೃತ ರಾತ್ರಿ ಮಳೆ ಉದಿರೋದ್ರಿಂದ ತುಂಬಾ ತುಂಬ್ಕೊಬಿಟ್ಟಿದೆ. ನೋಡಿ ರಾತ್ರಿ ಚೆನ್ನಾಗಿ ಮಳೆ ಹೋಯ್ತು. ನೆಳ್ಳಿರೋದ್ರಿಂದ ನಾನೇನು ಮುಚ್ಚಿಲ್ಲ. ದಿನಕ್ಕೆ 1 ಬಾರಿ ಅಷ್ಟೇ ತಿರುಗಿಸೋದು. ಇದನ್ನ ನೋಡಿ ವೆಂಚುರಿ ಇರೋದ್ರಿಂದ ವೆಂಚುರಿಲಿ ಆನ್ ಮಾಡ್ತೀವಿ. ನಮ್ದು 3 ಪಾರ್ಟ್ ಇದೆ. 3 ಏನಕ್ಕೆ ಮಾಡಿದ್ದೀನಿ ಅಂದ್ರೆ ಅರ್ಧ ಎಕರೆಗೆ ಒಂದೊಂದು. ಇಲ್ಲಿರೋ ಅರ್ಧ ಎಕರೆಗೆ 1 ಡ್ರಮ್ ಹೊಡಿತೀನಿ, ಇನ್ನೊಂದು ಅರ್ಧ ಎಕರೆಗೆ ಇನ್ನೊಂದು ಡ್ರಮ್ಮು, ಇನ್ನು ಅರ್ಧ ಎಕರೆ ಶುಂಠಿಗೆ 1. ಇಷ್ಟು ಥರ ಹೊಡಿತೀನಿ. ಇದು ಆನ್ ಮಾಡೋದ್ರಿಂದ ಎಲ್ಲಾ ಕಡೆನೂ ಆರ್ಬಿಡ್ತದೆ. ನೋಡಿ ಅದು ಆರಿ ಇದ್ರ ಮೇಲೆಲ್ಲ ಬೀಳೋದ್ರಿಂದ ಗಿಡಗಳ ಮೇಲೆ ಯಾವುದೇ ರೀತಿ ಒಂಥರ ಕೊಳೆ ರೋಗ ಅಂತ ಆಗ್ಲಿ ಅಥವಾ ಗಿಡಗಳಿಗೆ ಎಲೆಗಳು ಹುಳಗಳು ಬೂತ್ಕೊಳ್ಳೋದಾಗ್ಲಿ ಯಾವುದೂ ಇಲ್ಲ, ಕೀಟ ಬಾಧೆ ಇಲ್ಲ. ನೀಟಾಗಿ ಎಲ್ಲ ಸೊಗಸಾಗಿ ಬೆಳೀತಾ ಇದೆ. ಇದು ನೋಡಿ ಎಳ್ನೀರು ಏನ್ ಸೈಜ್ ಬಂದಿದೆ. ಇದಕ್ಕಿಂತ ಇನ್ನೇನು ಸೈಜ್ ಬರಕ್ ಸಾಧ್ಯ? ಜಾಸ್ತಿ ಬಿಟ್ಟಿಲ್ಲ, ನಂಬರ್ಗಳಲ್ಲಿ ಜಾಸ್ತಿ ಇಲ್ಲದೆ ಇರ್ಬೋದು, ಆದ್ರೆ ಗುಣಮಟ್ಟ ಜಾಸ್ತಿ ಇದೆ. ನಂಬರ್ಗಳು ಹೆಚ್ಚಾಗುತ್ತೆ ಅನ್ನೋ ನಿರೀಕ್ಷೆಲೂ ಇದೆ. ನಮ್ಮ ಹಸು ಮೇಯ್ಕೊಬಿಟ್ಟಿತ್ತು, ಚಿಗುರು ಹೊಡಿತಾ ಇದೆ. ಈಗ ಹಸುಗಳು ಒಂದು ಹೇಳ್ತೀನಿ, ಹಸುಗಳನ್ನ ಇದ್ರೊಳಗಡೆ ಕುಡ್ಲೇಬಾರ್ದು. ನಾನು ಇದ್ರೆಲ್ಲ ಗರಿಕೆಗಳನ್ನ ಮೇಯ್ಕೊಂಡು ಹಸು ಚೆನ್ನಾಗಿರ್ಲಿ ಅಂತ ನಾನು ಭಾವಿಸ್ದೆ. ಆದ್ರೆ ಅದು ಚೆನ್ನಾಗಿರ್ಲಿ ಅಂತ ನಾವು ಭಾವಿಸಿದ್ರೆ ನಾನು ಗಿಡಗಳನ್ನೇ ಬಿಡೋಲ್ಲ. ಅದಕ್ಕೆ ನಾವು ನಟ್ರೆ ಗಿಡಗಳ ಮೇಲೆ ಪ್ರೀತಿ ಜಾಸ್ತಿ. ಅವಕ್ಕೆ ಮೇದ್ ಹಾಕ್ಬಿಡ್ತದೆ, ಮೇಯ್ಕೊಬಿಡ್ತವೆ. ಆಮೇಲೆ ನಮ್ಗೆ ಒಟ್ಟಿರ್ತದೆ. ಸುಮಾರು ಗಿಡಗಳನ್ನ ನಾನು ಹಂಗೆ ಮಾಡ್ಬಿಡ್ತು. ಬಾಳೆನ ಹಿಡ್ಕೊಂಡು ಎಳಿತದೆ, ಮೇವನ ಮೇಲ ನನ್ನ ಗಿಡಗಳು ಹಾಳು ಮಾಡ್ತದೆ. ಅದಕ್ಕೋಸ್ಕರ ಮೇವನ ಕುಯ್ಕೊಂಡೋಗಿ ಹಾಕ್ತಾ ಇದ್ದೀನಿ. ಓಕೆ, ಮದರಂಗ ಅಂತ ಬರುತ್ತಲ್ಲ ಆ ಗಿಡದ ತಳಿನ ಒಂದು ನಟ್ಟಿದ್ದೀನಿ. ಅದೇ ರೀತಿ ನೋಡಿ ಮನೆಗಾಗ್ಲಿ ಅನ್ಬಿಟ್ಟು ಒಂದು 5-6 ಕಿತ್ಲೆ ಗಿಡಗಳನ್ನ ಹಾಕೊಂಡಿದ್ದೀನಿ. ಕೊಡಗು ಕಿತ್ಲೆ ಇದು ತುಂಬಾ ಚೆನ್ನಾಗಿ ಚಿಗುರು ಹೊಡಿತಾ ಇದೆ. 8ರಿಂದ 10 ತಿಂಗಳು ಗಿಡ. ಎಷ್ಟು ಚೆನ್ನಾಗಿದೆ ಅಂದ್ರೆ ಏನ್ ಸೂಪರ್ ಆಗಿ ಬರ್ತಾ ಇದೆ ಅಪ್ಪ ಅನ್ಸುತ್ತೆ. ಕಾಯಿ ಹೆಂಗ್ ಬಿಡುತ್ತೆ ಗೊತ್ತಿಲ್ಲ, ಬಟ್ ಗಿಡ ನೋಡಕ್ಕಂತೂ ಖುಷಿ ಆಗಿದೆ. ನಂಜನಗೂಡು ರಸಬಾಳೆ ಅನ್ಬಿಟ್ಟು ಒಂದು GKVK ಹೋಗಿದ್ದಾಗ ಲಾಸ್ಟ್ ಇಯರ್ ತಂದಿದ್ದೆ. ಅದು ಸತ್ತೋಗುತ್ತೆ ಮತ್ತೆ ಹುಟ್ಟುತ್ತೆ, ಸತ್ತೋಗುತ್ತೆ ಮತ್ತೆ ಹುಟ್ಟುತ್ತೆ. ಅದೇನು ಬೆಳಿತಾನೆ ಇಲ್ಲ, ಹಂಗೂ ಇಲ್ಲ. ನೋಡೋಣ ಯಾವಾಗ್ಲಾದ್ರು ಬೆಳ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. 1 ವರ್ಷದ ಗಿಡ ಇದು. ನಮ್ಮ ಮನೆ ಹತ್ರ ನೆಟ್ಟಿದೆ, ಅಲ್ಲಿ ಏನೋ ಹುಟ್ಟನಿಲ್ಲ. ಕಿತ್ಕೊಂಬಂದು ಇಲ್ಲಿ ನಟ್ಟೆ, ಇಲ್ಲೂ ಹಂಗೆ ಆಗಿದೆ. ಯಾಕೋದೇನೋ ನನಿಷ್ಟ ಅದ್ರ ಜೀನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಇನ್ನು ಇದೊಂದು ಕೆಂಪು ಬಾಳೆ, ಕೆಂಪು ಕಲರ್ ಬರುತ್ತೆ ಇದು ಬಾಳೆ. ಬಹಳ ಸೊಗಸಾಗಿರುತ್ತೆ, ಹೊಸಿ ರುಚಿಯಾಗಿರಲ್ಲ, ತುಂಬಾ ರುಚಿಯಾಗಿರ್ತದೆ. ಇದೊಂದು ಕಂದು ಸ್ನೇಹಿತರ ಹತ್ರ ಕಿತ್ಕೊಂಬಂದು ನೆಟ್ಟಿದೆ, ಚೆನ್ನಾಗಿ ಬರ್ತಾ ಇದೆ. ಅದೇ ರೀತಿ ಹಣ್ಣಿನ ಗಿಡಗಳು ಯಾವ ಸಿಗುತ್ತೆ ಎಲ್ಲ ತಂದು ನಮ್ಮ ತೋಟದಲ್ಲಿ ಹಾಕತೀನಿ. ನಮ್ಮ ಮನೆಗೆ ಉಪಯೋಗಕ್ಕೆ ಮತ್ತೆ ಸ್ನೇಹಿತರುಗಳಿಗೆ ಕೊಂಡ್ಕೊಳ್ಳೋದು ತಪ್ಪುತ್ತೆ. ಮತ್ತೆ ನಮ್ಮ ತೋಟದಲ್ಲಿ ಬೆಳೆದು ತಿನ್ನೋದ್ರಿಂದ ಏನೋ ಒಂಥರ ಖುಷಿ. ಇದು ನಮ್ಮ ತಂದೆಯವ್ರು ನಟ್ಟಿದ್ದು ಹಲಸಿನ ಮರ, ಚೆನ್ನಾಗಿ ಬೆಳೆದಿದೆ. ಹಣ್ಣು ಕೂಡ ಸಾಕಷ್ಟು ಬಿಡುತ್ತೆ. ನಮ್ಮ ಮನೆಗಾಗಿ ಕೆಲವು ಸ್ನೇಹಿತರುಗಳಿಗೂ ಒಂದೊಂದು ಕೊಡೋ ಅಷ್ಟು ಬಿಡುತ್ತೆ. ಗಿಡಗಳೆಲ್ಲ ತುಂಬ ಚೆನ್ನಾಗಿ, ಹಣ್ಣು ಮಾತ್ರ ಭಾಳ ರುಚಿಯಾಗಿರುತ್ತೆ. ತುಂಬ ದಪ್ಪ ಏನು ಬರಲ್ಲ, ತುಂಬ ಸಣ್ಣನೂ ಬರಲ್ಲ, ಚೆನ್ನಾಗಿ ಬಿಡುತ್ತೆ. ನೋಡಿ ಇದು ಒಂದು ಬೂದ್ಬಾಳೆ. ಹಾಗೆ ನನ್ನ ಪಪ್ಪಾಯ ಗಿಡ ಮನೆ ಹತ್ರ ಹುಟ್ಟಿತ್ತು, ಅದನ್ನ ಕಿತ್ಕೊಂಡ್ಬಂದು ಇಲ್ಲಿ ನಟ್ಟಿದೆ. ಒಳ್ಳೆ ಕಾಯಿ ಕೂಡ ಬಿಡ್ತಾ ಇದೆ. ಇವಾಗ ಕಾಯಿ ಕೂಡ ಕಚ್ಚಿದೆ, ನಾಟಿ ಕಾಯಿ. ಅದೇ ರೀತಿ ಇದೊಂದು ಬಟರ್ ಫ್ರೂಟ್. ಒಂದು 7-8 ಬಟರ್ ಫ್ರೂಟ್ ತಂದಿದೆ, ಎಲ್ಲ ಸತ್ತೋಯ್ತು. ಬಟ್ ಇದೊಂದು ಮಾತ್ರ ಚೆನ್ನಾಗಿದೆ.
ಇದು ನನ್ನ ತೋಟದ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಸಲಹೆ ಸೂಚನೆಗಳಿದ್ರೆ ದಯಮಾಡಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಅಂತ ತಿದ್ಕೊಂಡು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋನ ಇಲ್ಲಿ ತನಕ ನೋಡಿದ ನಿಮಗೆಲ್ಲ ವಂದಿಸಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.